स्वागत है आपका बी न्यूज नेशन में। मैं हूं आबिद हुसैन। गणेश त्यौहार में मानवता का संदेश। बीजापुर के शिवाजी महाराज सर्कल में गजानन महामंडली द्वारा स्थापित प्लाईवुड से बनी परिसर स्नेह गणेश जी की मूर्ति एक तरफ आकर्षण का केंद्र बनी है, तो वहीं इस पावन त्यौहार में मानवता का संदेश देते हुए मंडली की ओर से जगत का सबसे श्रेष्ठ दान रक्तदान करके इस त्यौहार की महत्वता और बढ़ाई। गजानन महामंडली के पदाधिकारियों में भाजपा के पूर्व नेता अप्पा साहब पट्टन शेट्टी और अध्यक्ष सतीश पाटिल ने इस अवसर पर दुनिया को कोरोना की महामारी से मुक्ति प्राप्त होने को लेकर विशेष पूजा हवन और प्रार्थना करते हुए यहां पर वैक्सीनेशन कार्य भी किया जा रहा है, जो आगे भी किया जाएगा। ये मंच सद्भावना का मंच है, कहा अप्पा साहब पट्टन शेट्टी ने। त्राहि मां कृपया देवा ವಿಸಿಟ್ ಕೊಟ್ಟಲ್ಲ ಜಗದೀಶ್ ಇಲ್ಲಿ ಹೆಚ್ಚು ವಿಸಿಟ್ ಕೊಟ್ಟು ಇನ್ನು ಭಾರ ಅಂತಿತ್ತು हेलो करेवर जरा ये लो हेलो सर डोनेट कर दें वीडियो कर हेलो जी मैं 8 मिनट के बाद हेलो जी चालू है देखो चलो हेलो हेलो ಇವತ್ತು ಗಜಾನನ ಮಹಾಮಂಡಲದಿಂದ ಈ ಜಗತ್ತಿಗೇನು ಕೊರೋನಾ ಸಂಕಷ್ಟ ಬಂದಿದೆ, ಅದರಿಂದ ಮುಕ್ತ ಆಗಬೇಕು ಮತ್ತು ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಹೋಮವನ್ನು ಗಣಹೋಮ ಮತ್ತು ಸುದರ್ಶನ ಹೋಮ ಈ ರೀತಿ ಹಲವಾರು ಹೋಮಗಳನ್ನು ಇವತ್ತು ನಡೆಸಲಾಯಿತು. ಜೊತೆಯೇ ಕಳೆದ 3 ದಿವಸಗಳಿಂದ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನೂರಾರು ಜನರು ವ್ಯಾಕ್ಸಿನನ್ನು ಇಲ್ಲಿ ಬಂದು ತೆಗೆದುಕೊಂಡಿದ್ದಾರೆ. ಇವತ್ತು ಜೊತೆಯೇ ಈ ರಕ್ತದ ಒಂದು ಕೊರತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾಣ್ತಾ ಇದೆ. ನಾವು ಮೊನ್ನೆ ಅಧಿಕಾರಿಗಳು ನಮಗೆ ತಿಳಿಸಿದಾಗ ಆ ಒಂದು ಆಯೋಜನೆಯನ್ನು ಕೂಡ ಸರ್ಕಾರದ ಏನು ನಮ್ಮ ಜಿಲ್ಲಾ ಇದೆ ನಮ್ಮ ದವಾಖಾನೆ ಇದೆ, ಆ ಒಂದು ಸಹಯೋಗದಲ್ಲಿ ಇವತ್ತು ನಮ್ಮ ಮಹಾಮಂಡಳ ಕಾರ್ಯಕರ್ತರು ಮತ್ತು ಇಲ್ಲಿ ಇರುವಂಥ ಭಕ್ತರು ರಕ್ತದಾನ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆ ಇವತ್ತು ಗಜಾನನ ಮಹಾಮಂಡಳ ಇವತ್ತು ಸಾಮಾಜಿಕವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಮತ್ತು ಸಾರ್ವಜನಿಕ ಮತ್ತು ರಾಷ್ಟ್ರೀಯ ಒಂದು ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಒತ್ತು ಕೊಟ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದೆ.
ಸರ್, ಈಗ ಗಣೇಶ್ ಕುಣಿಸೋದು 5 ದಿನದ ಬದಲಾಗಿ 9 ದಿನ ಅಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 5 ದಿವಸ ಮೊದಲು ಸರ್ಕಾರ ಆದೇಶ ಆಗಿತ್ತು. ನಾವೆಲ್ಲ ಭಕ್ತರು ಮತ್ತು ಎಲ್ಲರೂ ಸೇರಿಕೊಂಡು ಏನು ಸರ್ಕಾರಕ್ಕೆ ಮನವಿ ಮಾಡಿದಾಗ ವರ್ಷ ನಾವು 7 ದಿವಸಕ್ಕೆ ನಾವು ಸಾರ್ವಜನಿಕವಾಗಿ ವಿಸರ್ಜನೆ ಮಾಡುವಂಥದ್ದು ಇರ್ತಿತ್ತು. ಅದಕ್ಕೆ 7 ದಿವಸಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಗಜಾನ ಮಹಾಮಂಡಳ ಇದು ಒಂದು ಅಂದರೆ ನಾವು ಗಜಾನ ಮಹಾಮಂಡಳ ಎಲ್ಲ ಬೇರೆ ಬೇರೆ ಇವತ್ತು ಪ್ರೊಸೆಷನಲ್ಲಿ ಮೆರವಣಿಗೆಯಲ್ಲಿ ನಾವು ವ್ಯವಸ್ಥೆಗೆ ನಮ್ಮ ಕಾರ್ಯಕರ್ತರು ತೊಡಗೋದ್ರಿಂದ ಅವತ್ತು 1 ದಿವಸ ಬಿಟ್ಟು ನಾವು ಇದು ವಿಸರ್ಜನೆ ಮಾಡುವಂಥದ್ದು ಇರ್ತಿತ್ತು. ಅದಕ್ಕೆ ಇದು ಒಂದೇ 9 ದಿವಸ ಇರೋದ್ರಿಂದ ಇನ್ನುಳಿದ ಎಲ್ಲ ಇವತ್ತು ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ 7 ದಿವಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಜಿಲ್ಲಾಡಳಿತಕ್ಕೆ ಧನ್ಯವಾದ ಹೇಳ್ತಾನೆ. ಸರ್, ಇದ್ರ ಹಿಂದೆ ಯತ್ನಾಳ್ ಅವರು ತಮ್ಮ ಪ್ರಯತ್ನ ಭಾಳದ ಅಂತೇಳಿ ಹೇಳ್ತಾರೆ. ಯತ್ನಾಳ್ ಅವ್ರದ್ದು ನಮ್ಮದು ಬೇಡ, ಇದು ಗಜಾನನದಾಗಲಿ ರಾಜಕಾರಣ ಪ್ರತ್ಯೇಕವಾಗಿರಬೇಕು, ಧಾರ್ಮಿಕ ಆಚರಣೆಗಳು ಪ್ರತ್ಯೇಕವಾಗಿರಬೇಕು, ಅಲ್ಲ ಉತ್ತರ ಕೊಡ್ತೀನಿ ಅದಕ್ಕೆ ಅನ್ನುವಂಥದ್ದು ನನ್ನ ಒಂದು ಧ್ಯೇಯ. ನಾನು ಇದರಲ್ಲಿ ಪಕ್ಷಾತೀತವಾಗಿ ನಾವು ಗಜಾನನ ಉತ್ಸವನ ಆಚರಣೆ ಮಾಡಿದ್ವಿ ಇಷ್ಟು ವರ್ಷ, ಕಳೆದ 20 ವರ್ಷಗಳಿಂದ. ಅದು ಮತ್ತು ಪ್ರತಿಷ್ಠಾಪನೆ ಕೂಡ ಈಗ ನಾವು 18 ವರ್ಷ, ನಮ್ಮ ಮಹಾಮಂಡಳ 2 ವರ್ಷ ಆಗಿರಬೇಕು. ಆದರೆ ನಾವು ಪ್ರತಿಷ್ಠಾಪನೆ ಮಾಡಲಾಗತ್ತಿದ್ದು ಅವತ್ತಿನ ಇಲ್ಲಿವರೆಗೆ ನಾವು ಎಲ್ಲ ಪಕ್ಷದವ್ರನ್ನ ಕೂಡ ಆಹ್ವಾನ ಮಾಡಿದ್ವಿ. ಇವತ್ತು ಕಾಂಗ್ರೆಸ್ದವ್ರು ಇರ್ಬೋದು, JDSನವ್ರು ಇರ್ಬೋದು, ಎಲ್ಲ ಪಕ್ಷದವ್ರನ್ನ ಕರೆಸಿ ನಾವು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿದ್ವಿ. ಅದಕ್ಕೆ ಒಟ್ಟಾರೆ ಈ ಕಾರ್ಯಕ್ರಮ ಹಿಂದೂಗಳ ಭಾವೈಕ್ಯತವಾದಂಥದ್ದು ಮತ್ತು ಯುವಕರ ಒಂದು ಅತ್ಯಂತ ಆಸಕ್ತಿ ಧಾರ್ಮಿಕ ಕಾರ್ಯಕ್ರಮ ಯಾವುದಾದ್ರೆ ಅದು ಗಜಾನನ. ಅದಕ್ಕೆಲ್ಲ ಧರ್ಮದವರು ಕೂಡ ಇದಕ್ಕೆ ಬೆಂಬಲ ಇದೆ, ಎಲ್ಲ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಇದರಲ್ಲಿ ರಾಜಕಾರಣ ಬಗ್ಗೆ ಹೆಚ್ಚು ಯಾರೂ ಕೂಡ ಮೂಗು ತೋರಿಸಬಾರ್ದು ಅನ್ನೋದು ಅಂತ ನನಗೆ ಒಂದು ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾರೆ. ಸರ್, ಈಗ ಸಾರ್ವಜನಿಕವಾಗಿ ಅಂತ ಹೇಳಿದ್ರಿ, ಬಟ್ ಯತ್ನಾಳ್ ಅವ್ರಿಗೆ ಇನ್ವೈಟ್ ಮಾಡಿದ್ರ? ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ಇರೋದ್ರಿಂದ ನಿಮ್ಗೆ ಗೊತ್ತು, ನಮ್ಮ ಸಂಬಂಧ ಒಳ್ಳೆಯದಿಲ್ಲ, ಅದು ಎಲ್ಲರಿಗೂ ಜಗತ್ತಿಗೆ ಗೊತ್ತದ. ಅವರು ಸಿದ್ದೇಶ್ವರ ಸಂಸ್ಥೆ ಕಾರ್ಯಕ್ರಮಕ್ಕೆ ಯಾವ ನನಗೂ ಕರೆದಿಲ್ಲ, ಕರೆಯಕ್ಕೆ ಹೋಗಂಗಿಲ್ಲ, ಇಷ್ಟೇ ಬೇರೆ ಏನಿಲ್ಲ. ನಾವು ಶಿವಾನಂದ ಪಾಟೀಲ್ ಕರೆದೀವಿ, MB ಪಾಟೀಲ್ ಕರೆದೀವಿ, ರಾಜು ಅಲ್ಗೂರವ್ರಿಗೆ ಕರೆದೀವಿ, ನಡಳ್ಳಿಯವ್ರಿಗೆ ಕರೆದೀವಿ, ಬೇರೆ ಬೇರೆ ನಮ್ಮ ರಾಜ್ಯದ ಮಂತ್ರಿಗಳು ಬಂದಾರೆ, ಬೇರೆ ಬೇರೆ ಎಲ್ಲ ಪಕ್ಷದ ಕಾರ್ಯಕರ್ತರು, ಕಾರ್ಪೊರೇಟರ್ಸ್ ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮೆಲ್ಲ ಈ ಮಹಾಮಂಡಳದ ಕಾರ್ಯಕರ್ತರಿದ್ದಾರೆ. ಶ್ರೀ ಗಜಾನನ ಉತ್ಸವ ಮಹಾಮಂಡಳ ಶಿವಾಜಿ ವೃತ್ತ ವಿಜಯಪುರದ ವತಿಯಿಂದ ಇವತ್ತು ಮುಂಜಾನೆ ಗಣಹೋಮ ಹಾಗೂ ಇಡೀ ಶಾಸ್ತ್ರೋಕ್ತವಾಗಿ ಇವತ್ತು ಗಣಪತಿಯ ಪೂಜೆಯನ್ನು ನೆರವೇರಿಸಿದೆವು. ಇದೀಗ ತಾನೇ ಇಡೀ ಸಕಲ ನಮ್ಮ ಮಹಾಮಂಡಳದ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ವ್ಯಾಕ್ಸಿನೇಷನನ್ನು ಆಯೋಜಿಸಿದ್ದೇವೆ. ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೆ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಎಲ್ಲ ಆಚಾರ್ಯಗಳಿಗೆ ಹಾಗೂ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಗಣೇಶ ಭಕ್ತಾದಿಗಳಿಗೆ ಸಕಲ ಗಜಾನನ ಮಹಾಮಂಡಳ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಎಲ್ಲ ಭಕ್ತರು ಇಲ್ಲಿ ಬರ್ತಕ್ಕಂಥವರು ತಾವು ಯಾರಾದರೂ ಜಿಲ್ಲೆಯ ಒಂದು ರಕ್ತ ಭಂಡಾರದ ಒಂದು ಆಯೋಜನೆ ಅದ. ಭಕ್ತಾದಿಗಳು ಬಂದ ಕ್ಷಣದಿಂದ ತಾವು ಒಂದು ರಕ್ತದ ಒಂದು ದಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ಇನ್ನೊಂದು ಸಂತೋಷದ ವಿಷಯ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಮೆಲ್ಲರ ಭಾವನಾತ್ಮಕ, ಆಧ್ಯಾತ್ಮಿಕ ಹಾಗೂ ಸಾಂಕೇತಿಕವಾಗಿ ನಾವೇನು ಗಣೇಶೋತ್ಸವ ಮೊದಲಿನ ನಂತರ 9 ದಿನಗಳವರೆಗೆ ಆಚರಣೆ ಮಾಡ್ತಿದ್ದೆವು, ಅದನ್ನು ತಾವು ಮನದಟ್ಟು ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೆಲ್ಲರಿಗೂ ಪರವಾಗಿ ಇಡೀ ಸಕಲ ವಿಜಯಪುರ ನಗರದ ಗಣೇಶ ಭಕ್ತಾದಿಗಳ ಪರವಾಗಿ ಹಾಗೂ ಮಹಾಮಂಡಳದ ಪರವಾಗಿ ಆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಕಲ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳನ್ನು ಈ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ನಮ್ಮ ಈ ಒಂದು ಸ್ಪಂದನೆ ಮಾಡಿದ್ದಾರೆ ನಮ್ಮ ಭಾವನಾತ್ಮಕ ಒಂದು ಆಚರಣೆಗೆ, ಅವರಿಗೂ ನಾವು ಸಹಕಾರ ಕೊಡ್ತೀವಿ. ಯಾವುದೇ ರೀತಿಯಿಂದ ವಾದ್ಯಗಳಂದರೆ DJ ಆಗಲಿ, ಬ್ಯಾಂಜೋ ಆಗಲಿ, ಢೋಲ್ ಆಗಲಿ ಯಾವುದೇ ರೀತಿಯಿಂದ ಮಾಡಲಾರ್ದೆ ಮತ್ತು ಶಾಸ್ತ್ರೋಕ್ತವಾಗಿ 7ನೇ ದಿನದ ವಿಸರ್ಜನೆಯನ್ನು ಮಾಡುವ ಮುಖಾಂತರ ಒಂದು ಡೈರೆಕ್ಟ್ ನಾವು ಪೂಜೆನ ಮಾಡೋ ಮುಖಾಂತರ ನೇರವಾಗಿ ನಾವು ವಿಸರ್ಜನಾ ಸ್ಥಳಕ್ಕೆ ಬರ್ತೀವಿ ಅಂಥೇಳಿ ನಾವು ವಿಶ್ವಾಸ ಮಾಡ್ತೀನಿ. ಎಲ್ಲ ಮಂಡಳಿಗಳು ವಿಶ್ವಾಸಕ್ಕೆ ಈಗಾಗಲೇ ತೆಗೆದುಕೊಂಡಿದ್ದೀನಿ. ಎಲ್ಲರೂ ಪೊಲೀಸ್ ಅಧಿಕಾರಿಗಳನ್ನು ಮಂಡಳಿಗಳ ಅಧ್ಯಕ್ಷರುಗಳಿಗೆ ಮಾತಾಡಿದ್ದಾರೆ. ಅದೇ ರೀತಿ ಅವತ್ತು ಜಾಸ್ತಿ ಟೈಮ್ ತೊಗೊಳ್ಳಾರ್ದೆ ರಾತ್ರಿ 9 ಗಂಟೆ ಒಳಗಾಗಿ ನಾವು ಎಲ್ಲರೂ ವಿಸರ್ಜನೆ ಮಾಡ್ತೀನಿ ಅಂಥೇಳಿ ಈ ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ತೀನಿ. सतीश पाटिल श्री गजानन उत्सव महामंडल अध्यक्ष कीजिए ऑफर पाइए। जी हाँ, एस्पायर स्पोकन इंग्लिश सॉफ्ट स्केल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज।
तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। यहाँ बच्चों के सारे ऑपरेशंस की फैसिलिटी है हमारे पास। कई बच्चों को सिंपल माइनर प्रोसीजर रहते हैं वो भी करते हैं हम लोग। जो माइनर ऑपरेशंस हैं वो भी होते हैं, जो मेजर ऑपरेशन है वो भी कई किस्म के ऑपरेशन होते हैं। और खबरों के लिए देखते रहिए बी न्यूज़ नेशन।